ಒಂದ್ ಸ್ವಲ್ಪ ರೆಸ್ಟ್ ಮಾಡಪ್ಪ, ಯಾರು ತುಂಬಾ ಇಂಪಾರ್ಟೆಂಟ್. ಅಣ್ಣ ನಮ್ಮ ಮನೆ ಪರಿಸ್ಥಿತಿ ನಿಂಗೆ ಗೊತ್ತಲ್ಲ, ಫೀಸ್ ಕಟ್ಟಬೇಕು ಮತ್ತೆ ಕರೆಂಟ್ ಬಿಲ್ ದುಡ್ಡು ಅಮ್ಮ ಕಳಿಸ್ಬೇಕು. ನಾನು ಸ್ಟ್ರಾಂಗ್ ಆಗಿದ್ದೀನಿ. ತಮ್ಮ ನಿಮ್ಮ ಈ ಏಜ್ ಅಲ್ಲಿ ಎಲ್ಲ ಮಾಡೋದು ಏನ್ ಗೊತ್ತಾಡ್ತಿದ್ಯಾ? ಏನ್ ಮಾಡೋದು ಸರ್, ಆ ದೇವ್ರು ನಮ್ಗೆ ಈಸಿ ಲೈಫ್ ಕೊಡ್ಲಿಲ್ಲ, ಹಾರ್ಡ್ ಲೈಫ್ ಕೊಟ್ಟನ. ಸೊ ಅದೇ ಎಕ್ಸೆಪ್ಟ್ ಮಾಡಿ ಮುಂದುವರಿಸ್ತಾ ಇದೀವಿ. ಕ್ಯಾಂಪಸ್ ಲೈಫ್ ಅಂದ್ರೆ ಫುಲ್ ಫ್ರೀಡಮ್ ಗುರು. ಫ್ರೀಡಮ್ ಅಂದ್ರೆ ರೆಸ್ಪಾನ್ಸಿಬಿಲಿಟಿ, ಇಲ್ಲ ಅಂದ್ರೆ ವೇಸ್ಟ್. ಇಲ್ಲ ಅಂದ್ರೆ ಇಂಟರ್ನಲ್ ಯೂರೋಪಿ ಹಿಂಗ್ ಅದೇ ಮತ್ ಹೋಗಮ್ಮ ಯಾಕೆ ಗೊತ್ತಿ ನಡಿ. ಚಲೋ ಕ್ಲಾಸ್ ಅದಲ್ಲ ನಿಮ್ದು? ಟೈಮ್ ಆಯ್ತು. ಆಯ್ತಾ? 4th sem ಕ್ಲಾಸ್ Fourth sem ಆ? Okay, ಮಾಡಿ. ಹೆಸರಲ್ಲಿ ಬಂದಿದ್ದು ಗೊತ್ತಾಗಿಲ್ಲ ನಿಮ್ಗ. ನೀವು 4th sem ಆಗಿದ್ದೀರಿ ನೀವು. ಕೂಡ್ರಿ. ಕೊಡ್ರಿ ಅದು. ಏನ್ ಮಾಡ್ಲತ್ತೀರಿ ಇದು ನನ್ನ ಕ್ಲಾಸಾಗ? ಹಾ ಮಾರು, ವಾಟ್ ಆರ್ ಯು ಡೂಯಿಂಗ್? ಇದು ಎಕ್ಸ್ಪೆಕ್ಟೆಡ್ ಅದ ರೀ ನಿಮ್ ಕಡೆಯಿಂದ. ಇದು ನಿಮ್ ಪೇರೆಂಟ್ಸ್ ಬಹಳ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಾರಿ ನಿಮ್ ಮ್ಯಾಲ. ಇದು ಮಾಡ್ಲತ್ತೀರಿ ನೀವು. ಏನ್ ಬಿಲ್ಡ್ ಮಾಡ್ಲತ್ತೀರಿ ಲೈಫಾಗ? ಕರಿಯರ್ ಬಿಲ್ಡ್ ಮಾಡ್ಲತ್ತೀರಿ ಇಲ್ಲಿ ಬಂದು. ಇದು ಮಾಡಿ ಏನು ಅಡಿಕ್ಷನ್ ಬಿಲ್ಡ್ ಮಾಡ್ಲತ್ತೀರಿ ನೀವು. ಕೂಡ್ರಿ. ಓಕೆ, ಇದು ಎಕ್ಸಾಮ್. ಇನ್ ಕೇಸ್ ಚಿಂಟಿಗಳಿದ್ರೆ ಕೊಟ್ಬಿಡಿ. ಅಥವಾ ಯಾರಾದ್ರೂ ಇಲ್ಲಲ್ಲ, ಸಿನ್ಸಿಯರ್ಲಿ ಎಕ್ಸಾಮ್ ಬರೀರಿ. ಓಕೆನಾ? ಓಯ್, ನಿಮ್ ಟೈಮಿಂಗ್ ಎಕ್ಸಾಮಿಗೆ ಹೊಂಟ್ರಿ, ಫಂಕ್ಷನಿಗೆ ಹೊಂಟಿರಿ, ಯಾಕ್ರಿ ಲೇಟು? ಹಾ, ಓಕೆ, ಕೊಡ್ರಿ. ಸಾರಿ ಮೇಡಮ್, ನೆಕ್ಸ್ಟ್ ಟೈಮ್ ಹಿಂಗೆ ಮಾಡೋದು. ನೆಕ್ಸ್ಟ್ ಟೈಮ್ ಇಟ್ ಶುಡ್ ನಾಟ್ ಬಿ ರಿಪೀಟೆಡ್. ರಿಪೀಟ್ ಆಗ್ಬಾರ್ದು ಅದು. ಓಕೆ. ಓಕೆ, ಕೊಡ್ರಿ. ಒಳಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಎಕ್ಸಾಮ್ ಬರೀಕತ್ತಾರ. ಪಾಸ್ ಆದ್ರೆ ಸಾಕಪ್ಪ, ಪಾಸ್ ಮಾಡ್ತೇವೆ. ಕೊಡ್ರಿ. Give it. Is this the way? ಹಿಂಗೆ ಎಕ್ಸಾಮ್ ಬರೀತೀರಿ? ಹಾ, ಇದೇ ನಾವೇನಿಂದ ಎಕ್ಸಾಮ್ ಬರೆಯೋದು? ಇದು ಚಿಟ್ಟಿ ಸಿಕ್ಕದ ಸಿಕ್ಕದ. ದಿಸ್ ಇಸ್ ಲಾಸ್ಟ್. ಇನ್ನೊಂದು ಚಿಟ್ಟಿ ಸಿಗ್ಬೇಕು. ನೀವೆಲ್ಲ ನಾಟ್ ನೀವೆಲ್ಲ ಯಾರ ಹತ್ರ ಚಿಟ್ಟಿ ಸಿಗ್ತದ ಡಿಪಾರ್ ಅಂಡ್ ನೀವು ಎಲ್ಲಿದ್ರಿ ಪ್ರಿನ್ಸಿಪಲ್ ಮ್ಯಾಮ್ ಹತ್ರ. ಸೊ ದಿಸ್ ಇಸ್ ಲಾಸ್ಟ್. ಏನ್ರಿದು? ಏನಿದು? ಮೊಬೈಲ್. ನಂಗೆ ಗೊತ್ತಿಲ್ಲ ಮೊಬೈಲ್ ಅಂತ.
ಎಕ್ಸಾಮ್ ಅಲ್ಲ ಮೊಬೈಲ್ ತರ್ತೀರಿ? ಹೌ ಡೇರ್ ಯು ಮ್ಯಾನ್? ಎದ್ರ ಡೇರ್ ಇರ್ಬೇಕ್ರಿ? ವೇಟ್ ಅ ಮಿನಿಟ್. ಮಾರ್ಕ್ ಹಾಕ್ತೀನಿ ನಿಮ್ಗ, ದೆನ್ ನಿಮಗ್ ತಿಳಿತದ್ರಿ. ಇದೇ ನಿಮ್ ಪನಿಷ್ಮೆಂಟ್, ಇದೇ ನಿಮ್ ಗೆಟ್ ಔಟ್. ಗೆಟ್ ಔಟ್. ಬರೋ ಫೋನ್ ಬರೋ. ಮೇಡಮ್ ಎಕ್ಸಾಮ್ ಮೇಡಮ್ ಫೋನ್ ಏನಂದಿ? ಎಕ್ಸಾಮ್ ಹಾಲ್ದಾಗ ಫೋನ್ ತಗೊಂಡು ಹೋಗಿದ್ನಿ. ಹಾ, ಸ್ಟೂಡೆಂಟ್ ಇದ್ದೀನಿ. ಹಾ, ಹಿಂಗ್ ಮಾಡೋದಿರ್ತದ? ಹಾ, ಎಕ್ಸಾಮ್ ಹಾಲ್ದಾಗ ನೀ ಫೋನ್ ತಗೊಂಡು ಹೋಗಿದಿ, ಮತ್ ನನಗ್ ರಿಕ್ವೆಸ್ಟ್ ಮಾಡ್ಕೊಳಗತ್ತಿದಿ. ಹಾ, ಫೋನ್ ತರ ಮೇಡಮ್ ಈಗ ಇನ್ನೊಂದು ಈಗ ಬರೀತಿ? ಏನ್ ಬರೀತಿ? ಬರೆದೆಲ್ಲ ಮುಗೀತಲ್ಲ. ಈಗ ಎಷ್ಟು ನೆನಪು ನನ್ ಲೈಫಾಗ ಈ ತರ ಸ್ಟೂಡೆಂಟ್ಸ್ ನೋಡಲೇ ನಾ. ಹಿಂಗ್ ತಯಾರಾಕತ್ತೀರಿ ಹಿಂಗ್. ಏನೋ ಮಿಸ್ಟೇಕ್ ನಡಿ, ನಾ ಮಾತಾಡ್ತೀನಿ. ಏನ್ ಇಶ್ಯೂ ಆಗಿದ್ರಿ ಒಂದು? ಮ್ಯಾಮ್, ದೇವರಾಜ್ ಇವ್ನ್ರಿ ಮ್ಯಾಮ್ ಎಕ್ಸಾಮ್ದಾಗ he was using phone. ಇದು ಎಕ್ಸಾಮ್ ಬರೀ ವಿದ್ಯಾರ್ಥಿ ಲಕ್ಷಣ ಏನ್ರಿ ಮ್ಯಾಮ್? ಏನಪ್ಪಾ ಎಂತ ಸ್ಟೂಡೆಂಟ್ಸ್ ನೋಡಕ್ ಬರಕತ್ತದ ನಮ್ಗ? ಹಾ, ಏನಪ್ಪಾ ದೇವರಾಜ್? ಒಂದ್ ಚಾನ್ಸ್, ನೆಕ್ಸ್ಟ್ ಟೈಮ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಅದ? ಒಟ್ಟ ವಾಪಸ್ ಕೊಡಂಗಿಲ್ಲ ನೆಕ್ಸ್ಟ್ ಟೈಮ್ ನೀವ್ ಮಾಡಿದ್ರ. ಇವತ್ತೊಂದ್ ಸರ್ತಿ ಮ್ಯಾಮ್ ನೀವು ಹೇಳಿದ್ದೀರಂತ ಐ ಆಮ್ ಗಿವಿಂಗ್ ದ ಚಾನ್ಸ್. ಅವ್ನ್ ಲೈಫ್ ಅದ ರೀ, ಇವಾಗ ನಾವ್ ಬಿಟ್ಕೊಟ್ಟಿವ್ ಅಷ್ಟೇ. ನೆಕ್ಸ್ಟ್ ಅವನ್ ಜವಾಬ್ದಾರಿ ಅವನೇ ಇದ್ದ ಅಷ್ಟೇ. ಈ ಸರ್ತಿ ಒಂದ್ ಸರ್ತಿ ಏನಪ್ಪಾ, ನೆಕ್ಸ್ಟ್ ಟೈಮ್ ಹಿಂಗ್ ಮಾಡ್ಬೇಡ. ಹಾ, ಆಯ್ತ್ ಸರಿ, ಇನ್ನೊಂದ್ ಸರ್ತಿ ಹಂಗ್ ಮಾಡ್ಬೇಡ. ಈ ಸರ್ತಿ ಉಳ್ಸಿ, ನೆಕ್ಸ್ಟ್ ಟೈಮ್ ಉಳ್ಸಂಗಿಲ್ಲ ನಿಮ್ಗನ. ಏನ ಕೂಡು. ಹಾ, ಯಾಕ ಎಲ್ಲಿ? ದೇವ್ರೆ, ನನ್ನ ಡ್ರೀಮ್ ಅಚೀವ್ ಮಾಡಕ್ಕೆ ನಂಗೆ ಸ್ಟ್ರೆಂತ್ ಕೊಡಪ್ಪ. ಅರ್ಜುನ್, ನೀ ಅಲ್ಲೋನಲ್ಲ, ನಾವು ಕೂಡ ನಿಮ್ ಜೊತೆಗಿದ್ದೀವಿ. ನೋಟ್ಸ್ ಶೇರ್ ಮಾಡ್ತೀನಿ, ಗ್ರೂಪ್ ಸ್ಟಡಿ ಮಾಡೋಣ. ನಾನ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀನಿ. ಅವ್ನು ಸ್ಟ್ರಗಲ್ ಮಾಡ್ತಾವೆ, ಚೇಂಜ್ ಆಗ್ಬೇಕು. ನನ್ನ ದಾರಿ ನನ್ನ ಕನಸಿನ ಜೊತೆ ನಡೆದ ಹೆಜ್ಜೆ ಕಥೆಯಾಗುತ್ತಿದೆ. ನಗು ಕಣ್ಣೀರು ಸೇರಿದ ಬದುಕು ನಾಳೆಯ ಬೆಳಕು ತೋರಿಸುತ್ತಿದೆ. ಮೊದಲ ದಿನದ ಭಯದ ನೋಟ ಸ್ನೇಹವಾಗಿ ಬದಲಾಗಿತು. ಖಾಲಿ ಜೇಬಿನ ದೊಡ್ಡ ಕನಸು ಹೃದಯದಲ್ಲಿ ಬೆಳೆದಿತು. ಕ್ಲಾಸ್ ರೂಮ್ನ ಚಿಕ್ಕ ನೆನಪು ಜೀವನ ಪಾಠ ಕಲಿಸಿತು. ಸೋಲು ಗೆಲುವಿನ ನಡುವೆ ನಮ್ಮ ನಿಜವಾದ ದಾರಿ ಸಿಕ್ಕಿತು. ಜೊತೆ ನಡೆದ ಹೆಜ್ಜೆ ಕಥೆಯಾಗುತ್ತಿದೆ. ನಗು ಕಣ್ಣೀರು ಸೇರಿದ ಬದುಕು ನಾಳೆಯ ಬೆಳಕು ತೋರಿಸುತ್ತಿದೆ. ನನ್ನ ದಾರಿ ನನ್ನ ಕನಸಿನ ಜೊತೆ
ಕಥೆಯಾಗುತ್ತಿದೆ. ನಗು ಕಣ್ಣೀರು ಸೇರಿದ ಬದುಕು ನಾಳೆಯ ಬೆಳಕು ತೋರಿಸುತ್ತಿದೆ. ರಾತ್ರಿ ಜಾಗರಣೆ ಕನಸುಗಳ ಜೊತೆ ಭವಿಷ್ಯದ ಚಿತ್ರ ಬಿಡಿಸಿದ್ದೆವು. ಸ್ನೇಹದ ಕೈ ಹಿಡಿದು ನಾವು ಜೀವನ ಯುದ್ಧ ಗೆದ್ದೆವು. ಭೂವಿದಾಯ ಸಮಯ ಬಂದಾಗ ಮನಸ್ಸು ಮೌನವಾಗುತ್ತದೆ. ಸ್ಟೂಡೆಂಟ್ ಜೀವನದ ನೆನಪು ಎಂದಿಗೂ ಜೀವಂತವಾಗುತ್ತದೆ. ಅದು ಹೇಳು. ಬ್ರೋ ಲೈವ್ ಬರಲ್ವಾ ಮತ್ತೆ ಪಾರ್ಟಿ? ಇಲ್ಲ ಬ್ರೋ, ಸ್ವಲ್ಪ ನಾನು ಬ್ರೇಕ್ ತಗೊಂಡಿದ್ದೀನಿ. ನಾನು ರಿಯಲ್ ಲೈಫ್ ಇಂಪ್ರೂವ್ ಮಾಡಬೇಕು, ಸೊ ಅದಕ್ಕೆ ಬ್ರೇಕ್ ತಗೊಂಡಿದ್ದೀನಿ. ಓಕೆ, ಎಲ್ಲ ಕೇಳಿಸ್ಕೊಂಡೆ ಪ್ರಾಡಕ್ಟ್ ಮತ್ತೆ ಥ್ಯಾಂಕ್ ಯು ದೋಸ್ತ. ಓಯ್, ಎಕ್ಸಾಮ್ ಬರ್ತಿದ್ದೆ. ಇವತ್ತು ರಿಸಲ್ಟ್ ಎಲ್ಲ ನೋಟಿಸ್ ಬೋರ್ಡ್ ನೋಡಿರಿ? ಇವತ್ತು ರಿಸಲ್ಟ್ ಎಲ್ಲ ನೋಟಿಸ್ ಬೋರ್ಡ್ ಬಾ ಮನ ಏನ್ ಎಕ್ಸಾಮ್ ಬಾ. ನನಗೆ ಬೇಗ ಬಾ. ಪಾಸ್ ಆಗ್ತಿತ್ತು ಟೆನ್ಷನ್. ನಾ ಪಾಸ್ ಆಗಬೇಕು. ನಾ ಫೇಲ್ ಆಗಿರ್ಬೇಕಪ್ಪ. ಪಾಸ್ ಆಗಿರ್ಬೇಕು ನಡಿ. ಏ ಅರ್ಜುನ್ ರಿಸಲ್ಟ್ ನೋಡ್ರು, ಡಿಸ್ಟಿಂಕ್ಷನ್ ಬಂದನ. ಏ ಅರ್ಜುನ್ ನೋಡ್ರು, ಸೆಕೆಂಡ್ ರ್ಯಾಂಕ್ ಬಂದನ. ಎಲ್ಲ ಓಕೆ ಬರೋಣ. ನಿನ್ ರಿಸಲ್ಟ್ ಏನಾಯ್ತು? ವರುಣ್ ನಿಂದ್ರು. ವರುಣ್ ನನ್ನ ಲೈಫ್ ಅಂತೂ ವೇಸ್ಟ್ ಆಯ್ತು. ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ಸ್ ಕೂಡ ಬ್ರೇಕ್ ಮಾಡಿದೆ. ಫ್ರೆಂಡ್ಸ್ಗೆ ಮುಖ ಹೆಂಗ್ ತೋರಿಸ್ಲಪ್ಪ ಈಗ? ಬೆಟರ್ ನಾ ಸಾಯ್ತೀನಿ, ಇದ್ದೇನೋ ಪ್ರಯೋಜನ ಇಲ್ಲ. ಸೊ ಫ್ರೆಂಡ್ಸ್ಗೆ ಮುಖ ತೋರ್ಸೋಕ್ಕಾಗಲ್ಲ, ಏನು ಬೆಟರ್ ಸಾಯ್ತೀನಿ. ಹೇಳ ಅರ್ಜುನ್. ವರುಣ್ ಲೈಫಲ್ಲಿ ಫೇಲ್ ಆದ್ರೆ ಲೈಫ್ ಫಿನಿಶ್ ಅಲ್ಲ ಗುರು. ನಾನು ಹೋಟೆಲಲ್ಲಿ ವರ್ಕ್ ಮಾಡ್ತಾ ಅಣ್ಣಗೆ ಹಾಸ್ಪಿಟಲಲ್ಲಿ ಇಲ್ಲ, ಆದ್ರೂ ನಾನು ಗಿವ್ ಅಪ್ ಮಾಡಿಲ್ಲ. ಲೈಫಲ್ಲಿ ಏನೇ ಇರಲಿ ಯಾವತ್ತೂ ಗಿವ್ ಅಪ್ ಮಾಡ್ಕೋಬಾರ್ದು. ಎಕ್ಸಾಮ್ ಫೇಲ್ ಆಗ್ಬೋದು, ಲವ್ ಫೇಲ್ ಆಗ್ಬೋದು, ಆದರೆ ಲೈಫಲ್ಲಿ ಫೇಲ್ ಆಗೋದಿಲ್ಲ ಗುರು. ನಾನಿದ್ದೀನಿ, ಫ್ರೆಂಡ್ಸ್ ಇದ್ದಾರೆ, ಚಿಂತೆ ಯಾಕೆ ಮಾಡ್ತಿ? ಅರ್ಜುನ್, ನಿನ್ನೆ ನಿನ್ನ ಮಾತು ಕೇಳಿಕಂದಿನ ಸತ್ಯ ಹೋಗ್ತಿದ. ಥ್ಯಾಂಕ್ ಯು ಫಾರ್ ಅ ಸಜೆಷನ್. ಲೈಫ್ ಗಿಫ್ಟ್ ಗುರು, ಪ್ರಾಬ್ಲಮ್ಸ್ ಟೆಂಪರರಿ. ವರುಣ್, ಒಂದ್ ಹೇಳ್ತೀನಿ ಕೇಳ್ತೀಯಾ? ಟಾಕಿಂಗ್ ಇಸ್ ಸ್ಟ್ರೆಂತ್, ಸೈಲೆನ್ಸ್ ಇಸ್ ಡೇಂಜರಸ್. ಸ್ಟೂಡೆಂಟ್ ಲೈಫಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ. ಅದೇ ರೀತಿ ಮಾರ್ಕ್ಸು, ಪೇರೆಂಟ್ಸ್ ಜಡ್ಜ್ಮೆಂಟು ಆ್ಯಂಡ್ ಸೊಸೈಟಿ ಜಡ್ಜ್ಮೆಂಟು ಆ್ಯಂಡ್ ನೆನಪಿರಲಿ, ಒಂದ್ ಬ್ಯಾಡ್ ಎಕ್ಸಾಮ್ನ ಲೈಫ್ನ ಡಿಫೈನ್ ಮಾಡೋಕ್ಕಾಗಲ್ಲ. ಪ್ರಾಬ್ಲಮ್ಸ್ ಇದ್ರೆ ಫ್ರೆಂಡ್ ಜೊತೆ ಮಾತಾಡಿ. ಅದೇ ರೀತಿ ನಿಮ್ಮದು ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ.
ಲೈಫ್ ವ್ಯಾಲ್ಯೂ ಗೊತ್ತಿದ್ರೆ ಡ್ರೀಮ್ ಆಟೋಮೆಟಿಕ್ ಬಿಲ್ಡ್ ಆಗುತ್ತೆ. Life is precious, never give up.